ಸ್ವಲ್ಪ ಸಮಾಧಾನ ತಗೊಳ್ಳಿ. 1000 ವರ್ಷಗಳ ಹಿಂದೆನೇ ರಾಮನಂದನ ದೇವಸ್ಥಾನ ಕೆಳಗಡೆ ಇತ್ತು ಅಂತಕ್ಕಂಥ ಉತ್ಖನನ ಅಲ್ಲಿ ಯಾರು ಬರೆದು ಕೊಟ್ಟಿರ್ತಕ್ಕಂಥದ್ದಲ್ಲ, ಅದು ಕೂಡ ಅಲ್ಲಿ ಒಳಗಡೆ ಸಿಕ್ಕಿರ್ತಕ್ಕಂಥದ್ದು ಉತ್ಖನನ ಮಾಡಿದ ನಂತರ. ಸೊ ಇದೆಲ್ಲಿ ಜನಸಾಮಾನ್ಯರ ಮಧ್ಯೆ ಎಲ್ಲ ತೀರ್ಮಾನ ಆಗಿರೋದು. ಒಂದು ನಿಮಿಷ ಇರಿ ಸರ್, ನೀವು ಒಂದು ನಿಮಿಷ ಒಂದು ನಿಮಿಷ ಹೇಳೋ ತನಕ ಕೇಳಿ. ಅಲ್ಲಿ ಹಾಗಾದ್ರೆ ಬಾಬ್ರಿ ಮಸೀದ್ ಕಟ್ಟಿದ್ದು ಯಾರು? ಅದ್ರ ಮೇಲೆ ಯಾರು ಕಟ್ಟಿದ್ರು? ಯಾರು ಕಟ್ಟಿದ್ದು? ಅದ್ರ ಮೇಲೆ ಬಾಬ್ರಿ ಮಸೀದಿ ಏನೋ ದಯಮಾಡಿ ಶ್ರೀರಾಮನ ದೇವಸ್ಥಾನದ ಮೇಲೆ ಬಾಬ್ರಿ ಮಸೀದಿ ಕಟ್ಟಿದ್ದು ಯಾರು? ಬಾಬ್ರಿ ಮಸೀದಿ ಕಟ್ಟಿದ್ದು, ಬಾಬ್ರಿ ಮಸೀದಿ ರಾಮ ಮಂದಿರವನ್ನ ಬೀಳ್ಸಿದ್ರೆ ಏನಂತ ಕರಿಬೇಕು? ಸುಪ್ರೀಂ ಕೋರ್ಟ್ ಹೇಳಿರೋದು ಬಾಬ್ರಿ ಮಸೀದಿ ಧ್ವಂಸ ಮಾಡಿರೋದು ಮಾನ್ಯ ದೇವೇಗೌಡರು ಬಾಬ್ರಿ ಮಸೀದಿ ಉಳಿಸಿದಾಗ ಕೊಟ್ಟಂತ ಸ್ಟೇಟ್ಮೆಂಟ್ಗಳನ್ನ ಜನತಾದಳದವರು ಸ್ವಲ್ಪ ಜ್ಞಾಪಿಸ್ಕೊಬೇಕು. ಅವಕಾಶ ಕೊಡ್ತೀರಾ? ಮಾತಾಡ್ತೀನಿ. ಸನ್ಮಾನ್ಯ ಚರಣ್ ಗೌಡ್ರಿಗೆ ನಾನು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದೇ ಚರಣ್ ಗೌಡ್ರು ಇದೇ ಬಾಬ್ರಿ ಮಸೀದಿ ವಿರುದ್ಧವಾಗಿ ಮಾತಾಡಿರ್ತಕ್ಕಂಥವ್ರು 4 ದಿನ ಆಗಿದವ್ರನ್ನ ಕಾಂಗ್ರೆಸ್ ಹೋಗಿ ಇವತ್ತು ಅವ್ರ ಮಾತನ್ನ ಉಲ್ಟಾ ಹೊಡಿತಾ ಇದ್ದಾರೆ. ದಯವಿಟ್ಟು ಒಂದು ನಿಮಿಷ ಕೇಳಿ ಕೇಳಿ ಒಂದು ನಿಮಿಷ. ನಾನು ಹೇಳ್ತಿರ್ತಕ್ಕಂಥದ್ದು ಅಲ್ಲಿ ರಾಮನ ದೇವಸ್ಥಾನ ಇತ್ತು ಅಂತಕ್ಕಂಥದ್ದು ಬಾಬ್ರಿ ಮಸೀದಿ ಕಟ್ಟಿದ್ದು ಯಾರು? ಅದರ ನಿಲುವು ಏನಿತ್ತು? ಒಂದು ನಿಮಿಷ. ಅದೊಂದು ಹೀನಾಯವಾದ ಕೃತ್ಯ ನಡೆದಿದೆ ಈ ದೇಶದಲ್ಲಿ. ಇದೇ ಮೋದಿ ಅವರು ಪ್ರಧಾನಿ ಆದ್ರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ ಮಾನ್ಯ ದೇವೇಗೌಡರು. ಒಂದು ನಿಮಿಷ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸನ್ಮಾನ್ಯ ದೇವೇಗೌಡರು ಇನ್ನೂ ಒಂದು ಮಾತನ್ನು ಹೇಳ್ತಾರೆ. ರಾಮ ಮಂದಿರ ನಮ್ಮದು, ರಾಮ ಮಂದಿರ ಮಂದಿರ. ಸರ್ ಒಂದು ನಿಮಿಷ ಕೇಳಿ. ಅವಕಾಶ ಕೊಡಿ. ನೋಡಿ, ಇದೇ ಸನ್ಮಾನ್ಯ ದೇವೇಗೌಡ್ರೆ ಜಾತ್ಯತೀತ ತತ್ವಗಳನ್ನು ರೂಢಿಸ್ಕೊಂಡಿರ್ತಕ್ಕಂಥವ್ರು. ಎಲ್ಲ ಸಮಾಜಗಳ ಬಗ್ಗೆನೂ ಈ ರೀತಿ ಮಾತಾಡಿರ್ತಕ್ಕಂಥದ್ದು ತಮಗೆ ನನಗಿಂತ ಹೆಚ್ಚು ಗೊತ್ತಿದೆ ಅಂತಕ್ಕಂಥ ನಾನು ಭಾವಿಸ್ತೀನಿ. ಸನ್ಮಾನ್ಯ ದೇವೇಗೌಡ ಒಂದು ಮಾತನ್ನ ಹೇಳ್ತಾರೆ, ಮುಂದಿನ ಜನ್ಮ ಏನಾದ್ರೂ ನನಗಿದ್ರೆ ಮುಸಲ್ಮಾನ ಆಗಿಬಿಡ್ತೀನಿ ಅಂತಕ್ಕಂಥದ್ದು. ಅವರು ಸರ್ವ ಧರ್ಮಗಳಲ್ಲೂ ಯಾವುದೇ ರೀತಿ ಭೇದ ಭಾವಗಳನ್ನು ತೋರಿಸಿರೋರಲ್ಲ. ಅವ್ರ ಬಗ್ಗೆ ಮಾತಾಡುವಾಗ ಜವಾಬ್ದಾರಿಯುತವಾಗಿ ಮಾತಾಡಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ದೇವೇಗೌಡರ ಹೇಳಿಕೆಗಳ ಬಗ್ಗೆ ನೀವು ಮಾತಾಡೋಕೆ ಹೌದು, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸಿಕ್ತು ಅಂದ್ರೆ ದೇವೇಗೌಡರು ಗೊತ್ತಿರಲ್ವಾ ರಾಮನ ಶಿಲೆ? ಒಂದು ನಿಮಿಷ, ಕೋರ್ಟ್ ಅಲ್ಲಿ ತೀರ್ಮಾನ ಆಗಿದೆಯಲ್ಲ ಅದು. ಹೌದು ಹೌದು, ಇದೇ ಕೋರ್ಟ್ ಏನ್ ಹೇಳಿದೆ? ಒಂದು ನಿಮಿಷ ಕೇಳಿ. ಬಾಬ್ರಿ ಮಸೀದಿ ಉಳಿಸಿರೋದು ಅಂತಾನು ಹೇಳಿದೆ. ಒಂದು ನಿಮಿಷ, ಸುಪ್ರೀಂ ಕೋರ್ಟ್ ಹೇಳಿರೋದು. ಹಾಗಾದ್ರೆ ರಾಮ ಮಂದಿರ ಮೇಲೆ ಬಾಬ್ರಿ ಮಸೀದಿ ಕಟ್ಟಿದ್ಯಾರು? ಯಾರು? ರಾಮ ಮಂದಿರ ಮೇಲೆ. ಈಗ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಯಾವ ದೇವಸ್ಥಾನ ಇದೆ ಅದ್ರ ಮೇಲೆ ಕಟ್ಟಿರ್ತಕ್ಕಂಥ ಒಂದು ಮಸೀದಿ ಯಾವುದು? ಇಂಥ ಶ್ರೀರಂಗಪಟ್ಟಣದಲ್ಲಿ ನೋಡಿ, ಇಂಥವು ಸಾಕಷ್ಟು ಇದೆ. ಯಾವಾಗ ಇವರು ದಬ್ಬಾಳಿಕೆ ನಡೀತಾ ಇತ್ತು ಅಂತ ಸಂದರ್ಭದಲ್ಲಿ ಕೆಲವು ದೇವಸ್ಥಾನಗಳನ್ನ ಕಬ್ಜಾ ಮಾಡ್ಕೊಂಡು ಇಲ್ಲಿ ಮಸೀದಿಗಳು ಕಟ್ಟಿರ್ತಕ್ಕಂಥದ್ದು ಇತಿಹಾಸದಲ್ಲಿದೆ. ಅದು ನ್ಯಾಯಯುತ. ಒಂದು ನಿಮಿಷ, ಎಲ್ಲ ದೇವಸ್ಥಾನಗಳಲ್ಲ. ಅವ್ರಂದ್ರು ನಮ್ಮ ಬಾಬ್ರಿ ಮಸೀದಿ 2 ವರ್ಷ ಮುಂಚೆ ಯಾಕೆ ಹೇಳಿಲ್ಲ? ಯಾವ್ದನ್ನ? ಆವಾಗ ಮುಸಲ್ಮಾನರು ಬೇಕಾಗಿತ್ತು ನಿಮ್ಗೆ. ಒಂದು ನಿಮಿಷ, ಪಂಚಿ ತೆಗೆದು ಚಡ್ಡಿ ಹಾಕೊಂಡ ತಕ್ಷಣನೇ ಎಲ್ಲ ಅಪೋಸಿಟ್ ಮುಸಲ್ಮಾನರಿಗೆ ರಾಜಕೀಯ ಮಾಡಬೇಡಿ ನೀವು. ಫಸ್ಟ್ ಏನು ಪ್ರಧಾನ ಮಾಜಿ ಪ್ರಧಾನ ಇವರು ಅಲ್ಪಸಂಖ್ಯಾತರ ಮೇಲೆ ಅನ್ಯಾಯ ಆಗಿದೆ, ಬಾಬರಿ ಮಸೀದಿ ಧ್ವಂಸ ಮಾಡಿ ಅಂತ ಹೇಳಿದ್ರು. ಈಗ ನಿಮ್ಗೆ ಒಳ್ಳೇದಾ? ಈಗ ಒಂದು ನಿಮಿಷ, ಇಲ್ಲ ಉತ್ತರ ಕೊಡ್ಬೇಕಾಗುತ್ತೆ. ಶ್ರೀಮಾನ್ ಅಂತ ಹೇಳ್ತಾ ಇದ್ರಲ್ಲ, ಈಗ ಚಡ್ಡಿ ಹಾಕಿದ ತಕ್ಷಣ ಸನ್ಮಾನ್ಯ ದೇವೇಗೌಡರು ಯಾವತ್ತೂ ಕೂಡ ಅವರ ಆಡಳಿತದಲ್ಲಿ ಮುಸಲ್ಮಾನರಿಗೂ ಮೋಸ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲೆಲ್ಲೂ ಇಲ್ಲ ಅಂತ ಅದು ಕೇಳಿ ಸರ್. ನೀವು ಸರ್ ಅವಕಾಶ ಕೊಡಬೇಕು. ಬಿಜೆಪಿ ಜೊತೆ ನಾವು ಸಮ್ಮಿಶ್ರ ಸರ್ಕಾರ ಮಾಡುವಂತ ಸಂದರ್ಭದಲ್ಲಿ ಯಾವತ್ತಾದ್ರೂ ಒಂದು ಸಣ್ಣ ಮುಸಲ್ಮಾನರಿಗೆಲ್ಲ ತೊಂದರೆ ಆಗಿತ್ತಾ ನಿಮ್ಗೆ? ನಾವು ಅದನ್ನ ಕಾಪಾಡ್ಕೊಂಡ್ ಬಂದಿದ್ದೀವಿ. ಇವತ್ತು ಯಾವ ಜಮೀರ್ ಅಹಮದ್ ಖಾನ್ ಮಾತಾಡ್ತಾರೆ, ನಾವು ಕೆಟ್ಟವರಲ್ಲ. ನೀವು ನಡ್ಕೊಂಡಿರ್ತಕ್ಕಂಥ ರೀತಿ, ಇತ್ತೀಚಿನ ದಿನಗಳಲ್ಲಿ ನೀವು ನಡ್ಕೊಂಡಿರ್ತಕ್ಕಂಥ ರೀತಿ, ನೀವು ಮೋಸ ಮಾಡಿದ್ದೀರಾ. ನೀವು ಮೋಸ ಮಾಡಿದ್ದೀರಾ ಶ್ರೀಮಂತ ದೇವೇಗೌಡರಿಗೆ. ಹಗಲು ಮೋಸ ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ,
ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.